ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈಗ ನಾನು ಹೊಸದಾಗಿ ಶಾರ್ಟ್ ಡ್ರಾಮಾ ಇಂಟ್ರೊಡ್ಯೂಸ್ ಮಾಡಿರೋದು ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾವು ಸೆಕೆಂಡ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೇನಾ ಕತ್ತೆ ನೋಡಿದಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತಿರ್ತಾರೆ. ಅದನ್ನ ನೋಡ್ಬಿಟ್ಟು ಅವಳು ಬುಕ್ನ ಕ್ಲೋಸ್ ಮಾಡಿ ಎದ್ದು ನಿಂತ್ಕೋತಾಳೆ. ಆಗ ನೇನಾ ಅವ್ರ ತಾಯಿ ಹೇಳ್ತಿರ್ತಾರೆ, ನೇನಾ ಮಗಳೇ, ಇನ್ಮೇಲೆ ಯಾವತ್ತು ಲಿವಿಂಗ್ ರೂಮಲ್ಲಿ ಕುತ್ಕೊಂಡು ಓದ್ಬೇಡ. ಈ ಟೇಬಲ್ ತುಂಬಾ ಕೆಳಗಿದೆ, ನಿನ್ಗೆ ತೊಂದರೆ ಆಗುತ್ತೆ. ಅದು ಅಲ್ಲದೆ ನಾವು ನಿನ್ಗೋಸ್ಕರ ತುಂಬಾ ವೇಟ್ ಮಾಡ್ತಿದ್ವಿ ಅಂತ ನಗು ಮುಖದಲ್ಲಿ ಹೇಳ್ತಿರ್ತಾರೆ. ಆಗ ನೇನಾ ಹೇಳ್ತಿರ್ತಾಳೆ, ಐ ಆಮ್ ರಿಯಲಿ ಸಾರಿ, ನನಗೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಇರಲಿಲ್ಲ. ನನಗೆ ನನ್ನ ರೂಮ್ ಯಾವುದು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಇಲ್ಲೇ ಕುತ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ನೈನಾ ಅವ್ರ ದೊಡ್ಡಣ್ಣ ಮ್ಯಾನೇಜರ್ಗೆ ಬೈತಿರ್ತಾರೆ. ನೈನಾ ಬಂದಿದ್ದಾಳೆ ಅಂತ ನೀನು ಯಾಕೆ ನಮಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಕೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಮ್ಯಾನೇಜರ್, ಸಾರಿ ಸರ್, ನನ್ನ ಕ್ಷಮಿಸ್ಬಿಡಿ. ನೀನು ನಡೀತಿರೋ ಕಾನ್ವರ್ಸೇಷನ್ ಎಲ್ಲ ನೋಡಿದ ತಕ್ಷಣ ಜಿಯಾ ಫುಲ್ ಇನ್ನೋಸೆಂಟ್ ಆಗಿ ಅವ್ರ ಅಮ್ಮನ ಕೈ ಹಿಡ್ಕೊಂಡು, ಮಮ್ಮಿ ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ, ಇದೆಲ್ಲ ನನ್ನಿಂದಾನೇ ಆಗ್ತಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವ್ರ ತಾಯಿ ಕೂಡ ಅವಳ ಕೂದಲನ್ನ ಸವರ್ತಾ, ನೋಡು ಮಗಳೇ, ನೀನು ನನ್ನ ಮುದ್ದಿನ ಮಗಳು, ಇದೆಲ್ಲ ನಿನ್ನಿಂದ ಅಲ್ಲ, ಏನು ನಿನ್ನಿಂದ ಆಗಿಲ್ಲ, ಆರಾಮಾಗಿರೋ, ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಸಮಾಧಾನ ಮಾಡ್ತಿರ್ತಾರೆ. ಇದನ್ನ ನೋಡಿ ನೇನಾ ಅವಳ ಸ್ಪೆಕ್ಸ್ನ ಸರಿ ಮಾಡ್ಕೊಳ್ತಾ, ಎಷ್ಟು ಡ್ರಾಮಾ ಮಾಡ್ತಾರೆ, ರಿಚ್ ಪರ್ಸನ್ಗಳು ಇದೇ ಥರನೇ ಡ್ರಾಮಾ ಆಡ್ತಾರ, ಎಲ್ಲರೂ ಇದೇ ಥರ ಇರ್ತಾರ ಅಂತ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ. ಆಗ ನೇನಾ ಅವ್ರ ತಂದೆ ನೇನಾಗೆ ಹೇಳ್ತಿರ್ತಾರೆ, ನೇನಾ ಈ ಮನೆಗೆ ಹೊಸ್ದಾಗಿ ಬಂದಿದ್ದಾಳೆ, ನಮ್ಮ ಮನೇಲಿ ಯಾವ ಥರ ಆಚಾರ ವಿಚಾರಗಳಿದೆ ಅದನ್ನೆಲ್ಲ ಕಲಿಯೋಕೆ ಅವಳಿಗೆ ಟೈಮ್ ತಗೊಳುತ್ತೆ. ನೀನು ಸ್ಕೂಲಿಗೆ ಹೋಗೋಕೆ ಮುಂಚೆ ದೀಕ್ಷಿತ್ ಫ್ಯಾಮಿಲಿಯಲ್ಲಿ ಯಾವ ಥರ ರೂಲ್ಸ್ ರೆಗ್ಯುಲೇಷನ್ಸ್ಗಳಿದೆ ಅದನ್ನೆಲ್ಲ ತಿಳ್ಕೊಬೇಕು. ನಿಂಗೆ ಅದರದ್ದು ಒಂದು ಲಿಸ್ಟ್ ಕೊಡ್ತೀನಿ, ಇದನ್ನೆಲ್ಲ ನೀಟಾಗಿ ನೆನ್ಪಿಟ್ಕೊ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಅಲ್ಲಿ ಅದರಲ್ಲಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನೆಲ್ಲ ಲಿಸ್ಟ್ ಮಾಡಿರ್ತಾರೆ. ಅದನ್ನ ನೇನಾ ಕೈಲಿ ಕೊಡ್ತಾರೆ. ನೇನಾ ಪೇಪರ್ನ ಇಸ್ಕೊಂಡಿದ ತಕ್ಷಣ ಅವಳ ಮನ್ಸಲ್ಲಿ ಅವಳೆ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. 1, ಮನೇಲಿ ಎಲ್ಲರಿಗೂ ಶಾಂತಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಮನೇಲಿ ಯಾವುದೇ ತರ ಕಿತ್ತಾಟ ಜಗಳಾಟ ಜೋರಾಗಿ ಮಾತಾಡೋದು ಕಿರ್ಚಾಡೋದು ಮಾಡಬಾರ್ದು ಅಂತ ಬರ್ದಿರುತ್ತೆ. 2, ಯಾರ ಜೊತೆನೂ ಐ ಕಾಂಟ್ಯಾಕ್ಟ್ ಮಾಡಬಾರ್ದು, ಮತ್ತೆ ಎಲ್ಲಾರ ಮುಂದೆನೂ ತಲೆ ಬಗ್ಸಿ ನಡೆದಾಡ್ಬೇಕು, ಯಾರನ್ನೂ ಕತ್ತೆತ್ತಿ ಕೂಡ ನೋಡೋ ಹಾಗಿಲ್ಲ. ಮತ್ತೆ 3rd 1, ಬೆಳಗ್ಗೆ 6 ಗಂಟೆಗೆ ಎದ್ದು ಮೇಡಮ್ಗೆ ಸೂಪ್ನ ರೆಡಿ ಮಾಡ್ಕೊಂಡು ಕೊಡ್ಬೇಕು. ಮತ್ತೆ ಸಂಜೆ 45 ಡಿಗ್ರಿ ಅಷ್ಟು ಹೀಟಲ್ಲಿರೋ ವಾಟರ್ನ ಬಾಯ್ಲ್ ಮಾಡಬೇಕು. ಮತ್ತೆ ಲಾಸ್ಟ್ 1, ಜಿಯಾ ಮೇಡಮ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಅವಕಾಡೋ ಟೋಸ್ಟ್ ಬೇಕು, ಅದನ್ನ ಪ್ರಿಪೇರ್ ಮಾಡ್ಕೊಂಡು ಕೊಡು. ಇದೆಲ್ಲ ಓದಿದ್ಮೇಲೆ ನನಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಯಪ್ಪ, ಇದು 18th ಸೆಂಚುರಿ ತಾನೆ, ಇಷ್ಟೊಂದೆಲ್ಲ ರೂಲ್ಸ್ನ ಯಾರು ಮಾಡ್ತಾರೆ, ಇವ್ರಿಗೆ ಮಗಳು ಬೇಕಾಗಿಲ್ಲ, ಯಾರಾದ್ರೂ ಮೇಡ್ ಬೇಕು ಅಂತ ಅನ್ಸುತ್ತೆ ಅಂತ ಅವಳು ಪೇಪರ್ನ ಫೋಲ್ಡ್ ಮಾಡ್ತಿರ್ತಾಳೆ. ಏನೋ ಆ ಪೇಪರ್ನ ಅವ್ರ ಡ್ಯಾಡಿಗೆ ವಾಪಸ್ ಕೊಟ್ಬಿಟ್ಟು, ಐ ಆಮ್ ಸಾರಿ, ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ನಾನು ನನ್ನ ಫ್ಯಾಮಿಲಿ ಹತ್ರ ಮಗಳಾಗಿ ಬಂದಿದ್ದು, ಮೇಡ್ ಆಗಿ ಬಂದಿಲ್ಲ, ನಾನು ಬಂದಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಹೇಳಿ, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಅವಳ ಬ್ಯಾಗ್ ನ ಅವಳು ಎತ್ಕೋತಿರ್ತಾಳೆ. ಇಲ್ಲಿ ನೇನೋ ಅವ್ರ ತಂದೆ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನೇನನ್ನ ಕೇಳ್ತಿರ್ತಾರೆ. ಆಮೇಲೆ ಪೇಪರ್ ತೆಗೆದು ನೋಡಿದಾಗ ಅದ್ರಲ್ಲಿ ಏನ್ ಬರ್ದಿರುತ್ತೆ ಅದನ್ನ ನೋಡ್ಬಿಟ್ಟು ಅವರು ಕೋಪದಲ್ಲಿ ಪೇಪರ್ನ ಫೋಲ್ಡ್ ಮಾಡ್ಬಿಟ್ಟು ಮ್ಯಾನೇಜರ್ ಮೇಲೆ ಬಿಸಾಕ್ತಾರೆ. ಇಲ್ಲಿ ಅವರು ಅವನು ನಿನ್ಗೆ ರಾಂಗ್ ಲಿಸ್ಟ್ ನ ಕೊಟ್ಟಿದ್ದಾನೆ, ಟೆನ್ಷನ್ ಆಗ್ಬೇಡ. ಇಲ್ಲಿ ಅದಕ್ಕೆ ನೇನಾ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ನೇನಾ ನಿನ್ಗೆ ಯೂನಿವರ್ಸಿಟಿಗೆ ಹೋಗ್ಬೇಕಲ್ವಾ, ಇದನ್ನೆಲ್ಲ ಸ್ವಲ್ಪ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅವಳುಗಳೇ ಸಮಾಧಾನ ಮಾಡ್ಕೋತಿರ್ತಾಳೆ. ಇಲ್ಲಿ ನೇನಾ ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೆ ಅವ್ರ ಅಪ್ಪನ ಹತ್ರ ಕೇಳ್ತಿರ್ತಾಳೆ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳ್ಬೋದಾ ಅಂತ. ಇಲ್ಲಿ ಅದಕ್ಕೆ ಅವ್ರ ತಂದೆ, ಹಾ ಕೇಳು ಅಂತ ಹೇಳ್ತಾರೆ. ಆಗ ನೇನಾ ಹೇಳ್ತಿರ್ತಾಳೆ, ನಂಗೆ ಜಿಯಾ ಸ್ಕೂಲಲ್ಲಿ ಅಡ್ಮಿಷನ್ ಸಿಗುತ್ತಾ ಅಂತ. ನನಗೆ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.